ಆತ್ಮೀಯ ಬಂಧುಗಳೇ, ಭಗವಂತನ ನುಡಿಗಳು. ಇವತ್ತಿನ ನುಡಿ ಏನು ಅಂತ ತಿಳ್ಕೊಳ್ಳೋಣ. ಈಗ ಯಾವಾಗಲಾದರೂ ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ಯಾವುದಾದ್ರೂ ಘಟನೆಯಲ್ಲಿ ಅನ್ಯಾಯದ ಅನುಭವವಾಗಿರುತ್ತೋ ಆಗ ಆ ಘಟನೆ ಅವನನ್ನು ಒಳಗಡೆನೇ ಹಿಂಡಿಬಿಡುತ್ತೆ. ಅವನಿಗೇನನ್ಸುತ್ತೆ ಅಂದರೆ ಇಡೀ ಜಗತ್ತೇ ನನ್ನ ಶತ್ರು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಈಗ ಈ ಘಟನೆಗಳು ನಮಗೂ ಅನುಭವಕ್ಕೆ ಬಂದಿರುತ್ತಲ್ವಾ. ನಮ್ಮ ಜೀವನದಲ್ಲೂ ಯಾವುದಾದ್ರೂ ಈ ರೀತಿ ಘಟನೆ ನಡೆದಾಗ, ಅಂದರೆ ನನಗೆ ಅನ್ಯಾಯ ಆದಾಗ, ಆ ಘಟನೆ ಅನ್ನೋದು ನಮ್ಮನ್ನು ಒಳಗಡೆನೇ ಹಿಂಡಿಬಿಡುತ್ತಲ್ವಾ. ಆಗ ನಮ್ಗೇನನ್ಸುತ್ತೆ, ಈ ಇಡೀ ಜಗತ್ತೇ ಶತ್ರು ನನಗೆ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಅನ್ಯಾಯ ಅನಿಸುವಂಥ ಘಟನೆ ಎಷ್ಟು ದೊಡ್ಡದಾಗಿರುತ್ತೋ, ಅಂದರೆ ಅದು ಚಿಕ್ಕ ಘಟನೆ ಆಗಿದ್ರೆ ಆ ಮನುಷ್ಯನ ಹೃದಯ ಕೂಡ ಅಷ್ಟೇ ಹೆಚ್ಚು ವಿರೋಧಿ ಆಗುತ್ತೆ. ಅದೇ ಅದು ದೊಡ್ಡ ಘಟನೆಯಾಗಿದ್ರೆ ಅಷ್ಟು ದೊಡ್ಡದಾಗಿ ವಿರೋಧ ಮಾಡೋದಕ್ಕೆ ಶುರು ಮಾಡುತ್ತೆ. ಆಮೇಲೆ ಅವನು ಆ ಘಟನೆಯ ಉತ್ತರದಲ್ಲಿ ಈ ಘಟನೆ ನಡೆದಿದೆಯಲ್ಲ ಅದಕ್ಕೆ ನ್ಯಾಯವನ್ನು ಕೂಡ ಕೇಳ್ತಾನೆ. ಅದು ಕೂಡ ಸರಿಯಾಗೇ ಇದೆ. ಅವನಿಗೆ ಅನ್ಯಾಯ ಆಗಿರೋದ್ರಿಂದ ಅವನು ನ್ಯಾಯ ಕೇಳೋದು ಸರಿಯಾಗೇ ಇದೆ. ವಾಸ್ತವದಲ್ಲಿ ಸಮಾಜದಲ್ಲಿ ಯಾವುದೇ ಒಂದು ರೀತಿಯ ಅನ್ಯಾಯ ಆದಾಗ ಆ ವ್ಯಕ್ತಿಯ ಶ್ರದ್ಧೆ ಮತ್ತು ವಿಶ್ವಾಸದ ನಾಶ ಆಗ್ಬಿಡುತ್ತೆ ಅಲ್ವಾ. ಅವನು ಆ ಸಮಾಜದ ಮೇಲೆ ಒಂದು ಶ್ರದ್ಧೆಯನ್ನು ಇಟ್ಕೊಂಡಿರ್ತಾನೆ, ವಿಶ್ವಾಸವನ್ನು ಇಟ್ಕೊಂಡಿರ್ತಾನೆ. ಯಾವಾಗ ಅವನಿಗೆ ಅನ್ಯಾಯ ಆಗುತ್ತೋ ಆಗ ಅದ್ರ ಮೇಲಿರುವಂಥ ಶ್ರದ್ಧೆನೂ ಹೊರಟೋಗ್ಬಿಡುತ್ತೆ, ವಿಶ್ವಾಸನೂ ಹೊರಟೋಗ್ಬಿಡುತ್ತೆ. ಆದರೆ ಈ ನ್ಯಾಯ ಅಂತಂದರೆ ಏನು, ನ್ಯಾಯದ ಅರ್ಥ ಏನು, ಇದರ ಬಗ್ಗೆ ನಾವು ಯೋಚನೆ ಮಾಡಿದ್ದೀವ? ಏನಂದರೆ ಈಗ ಅನ್ಯಾಯ ಮಾಡುವಂಥವನಿಗೆ ತನ್ನ ಕೆಲಸದ ಬಗ್ಗೆ ಪಶ್ಚಾತ್ತಾಪ ಇರಬೇಕು. ಅಯ್ಯೋ ನಾನು ಹಿಂಗೆ ಮಾಡಿಬಿಟ್ನಲ್ಲ, ಅವ್ರಿಗೆ ಅನ್ಯಾಯ ಮಾಡಿಬಿಟ್ಟೆ, ಈ ರೀತಿ ಮಾಡಬಾರ್ದಾಗಿತ್ತು ಅನ್ನುವಂಥ ಒಂದು ಪಶ್ಚಾತ್ತಾಪ ಒಳಗಡೆ ಇರಬೇಕು. ಮತ್ತು ಅನ್ಯಾಯವನ್ನು ಭೋಗಿಸ್ತಾನಲ್ಲ ಅವನ ಮನಸ್ಸಲ್ಲಿ ಮತ್ತೆ ಆ ಸಮಾಜದ ಬಗ್ಗೆ ವಿಶ್ವಾಸ ಅನ್ನೋದು ಬರಬೇಕು. ಅವನಿಗೆ ಹೊರಟೋಗ್ಬಿಟ್ಟಿರುತ್ತೆ ಶ್ರದ್ಧೆ ವಿಶ್ವಾಸ, ಅದ್ರ ಮೇಲೆ ಅದು ಮತ್ತೆ ಬರಬೇಕು. ನ್ಯಾಯದ ಅರ್ಥ ಅಂದರೆ ಇಷ್ಟೇ ಅಲ್ವಾ ಅಂತಾನೆ ಭಗವಂತ. ಅಂದರೆ ಅನ್ಯಾಯ ಮಾಡುವಂಥವನಿಗೆ ತನ್ನ ಕೆಲಸದ ಬಗ್ಗೆ ಅವನಿಗೆ ಪಶ್ಚಾತ್ತಾಪ ಇರಬೇಕು, ಮತ್ತು ಅನ್ಯಾಯವನ್ನು ಯಾರು ಭೋಗಿಸ್ತಾನೋ ಅವನ ಮನಸ್ಸಲ್ಲಿ ಸಮಾಜದ ಬಗ್ಗೆ ವಿಶ್ವಾಸ ಇರಬೇಕು. ಆದರೆ ಯಾರ ಹೃದಯದಲ್ಲಿ ಧರ್ಮನೇ ಇರೋದಿಲ್ವೋ ಅವನು ನ್ಯಾಯವನ್ನು ಬಿಟ್ಟು ವೈರತ್ವ ಮತ್ತು ಸೇಡನ್ನು ಇಟ್ಕೊಳ್ತಾನೆ. ಅಂದರೆ ಅವನು ಅನ್ಯಾಯವನ್ನು ಅನುಭವಿಸಿರ್ತಾನೆ, ಅವನೇ ಅನ್ಯಾಯ ಮಾಡೋದಕ್ಕೆ ಹೊರಟೋಗ್ಬಿಡ್ತಾನೆ. ಯಾಕೆ ಹೇಳಿ, ಅವನು ನ್ಯಾಯವನ್ನು ಬಿಟ್ಟುಬಿಡ್ತಾನೆ, ಅವ್ರ ಮೇಲೆ ಒಂದು ವೈರತ್ವವನ್ನು, ಶತ್ರುತ್ವ ಭಾವನೆಯನ್ನು ಇಟ್ಕೊಳ್ತಾನೆ, ಸೇಡನ್ನು ಇಟ್ಕೊಳ್ತಾನೆ, ಹಿಂಸೆಯ ವಿರುದ್ಧ ಹಿಂಸೆಯ ಭಾವವನ್ನು ಇಟ್ಕೊಂಡು ನಡೀತಾನವನು. ಸ್ವತಃ ಭೋಗಿಸಿರುವಂತಹ ನೋವು ಇರುತ್ತಲ್ಲ, ಅವನು ಎಂಥ ನೋವನ್ನು ಅನುಭವಿಸಿರ್ತಾನೋ ಅದಕ್ಕಿಂತ ಹೆಚ್ಚು ನೋವನ್ನು ಯಾರು ನನಗೆ ಅನ್ಯಾಯ ಮಾಡಿದಾನೋ ಅವನು ಕೊಡಬೇಕು ಅಂತ ಅವನು ಪ್ರಯತ್ನ ಮಾಡ್ತಾನೆ. ಮತ್ತೇನು ಮಾಡ್ತಾನೆ, ಅದೇ ಮಾರ್ಗದಲ್ಲಿ ನಡೀತಾ ಅಂದರೆ ಅವನಿಗಿನ್ನೂ ಹೆಚ್ಚು ನೋವು ಕೊಡಬೇಕು ನಾನು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಅನ್ಯಾಯ ಭೋಗಿಸ್ತಾ ಇರ್ತಾನಲ್ಲ ಅವನೇ ಸ್ವತಃ ಅನ್ಯಾಯ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಮೇಲೆ ಬೇಗ ಅವನು ಅಪರಾಧಿ ಆಗ್ಬಿಡ್ತಾನೆ. ಅಂದರೆ ಅರ್ಥ ಏನಿಲ್ಲಿ, ನ್ಯಾಯ ಮತ್ತು ಸೇಡು ಇದೆರಡರ ಮಧ್ಯ ಬಹಳ ಕಡಿಮೆ ಅಂತರ ಇರುತ್ತೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಮತ್ತು ಅದೇ ಅಂತರದ ಹೆಸರೇ ಧರ್ಮ ಅಂತ ಕೂಡ ಹೇಳ್ತಾ ಇದ್ದಾನೆ. ನೋಡಿದ್ರಾ, ನಾವು ನಮಗೆ ಅನ್ಯಾಯ ಆಗೋಗಿದೆ ಅಂತ ಅಂದ್ಬಿಟ್ಟು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅವ್ರ ಮೇಲೆ ಸೇಡು ಇಟ್ಕೊಂಡು ಅವ್ರಿಗೂ ಅನ್ಯಾಯ ಮಾಡಬೇಕು ಅಂತ ನಾವು ಅನ್ಯಾಯಕ್ಕೆ ಒಳಗಾಗಿರೋರೇ ಅನ್ಯಾಯ ಮಾಡೋದಕ್ಕೆ ಶುರು ಮಾಡ್ತೀವಿ, ಮತ್ತು ನಾವು ಅಪರಾಧಿಗಳಾಗ್ತೀವಿ. ಸೊ ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ, ನ್ಯಾಯ ಮತ್ತು ಸೇಡಿನ ಮಧ್ಯೆ ಬಹಳ ಕಡಿಮೆ ಅಂತರ ಇರುತ್ತೆ, ಅದ್ರ ಹೆಸರೇ ಧರ್ಮ ಅಂತಂದ್ಬಿಟ್ಟು. ಈಗ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ಮಹಾಭಾರತದ ಘಟನೆಯನ್ನು ತಗೊಳ್ಳೋಣ. ಅದರಲ್ಲಿ ಬರುವಂತಹ ಪಾತ್ರಧಾರಿಗಳಿದಾರಲ್ಲ ಅವರ ಜೀವನದಿಂದ ನಾವು ಇದನ್ನು ಕಲ್ತ್ಕೋಬಹುದು. ಈಗ ಈ ರೀತಿ ಉದಾಹರಣೆ ಯಾರಪ್ಪ ಅಂತಂದರೆ ಶಕುನಿ ಯೋಚನೆ ಮಾಡುವಂಥ ರೀತಿ ಮತ್ತು ಧೃತರಾಷ್ಟ್ರ ಯೋಚನೆ ಮಾಡುವಂಥ ರೀತಿ. ಧೃತರಾಷ್ಟ್ರನಿಗೆ ರಾಜ ಆಗಲಿಲ್ಲ ಅನ್ನುವಂಥ ಒಂದು ಚಿಂತೆ, ನನಗೆ ಅನ್ಯಾಯ ಮಾಡಿಬಿಟ್ರು, ನಾನು ಕುರುಡ ಆಗಿರೋದ್ರಿಂದ ನನಗೆ ರಾಜವನ್ನು, ನಾನು ಎಲ್ಲ ಯೋಗ್ಯತೆ ಇದೆ ನನಗೆ, ಆದರೂ ಕೂಡ ನನ್ನನ್ನು ರಾಜ ಮಾಡಲಿಲ್ಲ ಅಂತ ಅಂದ್ಬಿಟ್ಟು, ನನ್ನ ಮಕ್ಕಳಿಗೂ ರಾಜ್ಯ ಸಿಗಲಿಲ್ಲ ಅಂತ ಬೇರೆ ಅವನಿಗೆ ಯೋಚನೆ. ನನ್ನ ಹೆಂಡತಿ ಬಂದರೆ ನನಗೆ ಒಂದು ಆಸರೆಯಾಗಿರ್ತಾಳೆ, ಅವಳಿಂದ ನಾನು ರಾಜನ ಆಗ್ಬೋದು ಅಂತ ಅಂದ್ಕೊಳ್ತಾನೆ. ಅವಳು ಕಣ್ಣಕ್ಕೆ ಪಟ್ಟಿ ಕಟ್ಕೊಂಬಂದ್ಬಿಡ್ತಾಳೆ.
ಸೊ ಎಲ್ಲ ರೀತಿಯಿಂದ ನೋಡಿದಾಗ ನನಗೆ ಅನ್ಯಾಯ ಆಗಿದೆ ಅಂತ ಅವ್ನು ತಿಳ್ಕೊಳ್ತಾನೆ. ಅವ್ನು ಯೋಚನೆ ಮಾಡುವ ರೀತಿನೇ ಬೇರೆ ಆಗ್ಬಿಡುತ್ತೆ. ಅವನು ಯಾವಾಗಲೂ ಪಾಂಡುವನ್ನ ದ್ವೇಷ ಮಾಡ್ತಾ ಇರ್ತಾನೆ. ಇವನಿರೋದ್ರಿಂದಾನೇ ನಾನು ರಾಜನ ಆಗಲಿಲ್ಲ ಅಂತ ಅಂದ್ಬಿಟ್ಟು. ಮತ್ತಿನ್ನ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಶಕುನಿ. ಅವನು ತನ್ನ ತಂಗಿ ಗಾಂಧಾರಿ ಸಾಮ್ರಾಜ್ಞಿ ಆಗಲಿಲ್ಲ ಅಂತ ಅವನು ದ್ವೇಷ ಭಾವನೆ ಇಟ್ಕೊಳ್ತಾನೆ. ನನ್ನ ತಂಗಿ ಸಾಮ್ರಾಜ್ಞಿ ಆಗಬೇಕು ಅನ್ನೋದು ಅವನ ಇಚ್ಛೆ ಇರುತ್ತೆ. ಆದರೆ ಅವಳು ಕಣ್ಣಿಗೆ ಪಟ್ಟಿ ಕಟ್ಕೊಂಡ ಕಾರಣದಿಂದ ಇಬ್ಬರು ಗಂಡ ಹೆಂಡತಿ ಈಗ ಕುರುಡರಾದ್ರಲ್ವಾ, ಸೊ ಕುರುಡರು ರಾಜರಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದರಿಂದ ನನ್ನ ತಂಗಿ ಗಾಂಧಾರಿ ಸಾಮ್ರಾಜ್ಞಿ ಆಗಲಿಲ್ಲ. ಇದೆಲ್ಲ ಆಗಿದ್ದು ಯಾರಿಂದ ಅಂದರೆ ಭೀಷ್ಮನಿಂದಾನೇ. ಅದರಿಂದನೇ ಕುರುವಂಶದ ಜನರೆಲ್ಲ ನಮಗೆ ಮೋಸ ಮಾಡಿಬಿಟ್ಟಿದ್ದಾರೆ, ದ್ರೋಹ ಮಾಡಿದ್ದಾರೆ ಅಂತ ಅವನು ಯೋಚನೆ ಮಾಡ್ತಾನೆ. ಆಮೇಲೆ ಅಷ್ಟೇ ಅಲ್ಲ, ನನ್ನ ತಂಗಿ ಸಾಮ್ರಾಜ್ಞಿ ಆಗದೇ ಇದ್ದರೆ ಕುರುವಂಶದವರು ಸಂತೋಷವನ್ನು ಅನುಭವಿಸೋದಕ್ಕೆ ನಾನು ಬಿಡೋದಿಲ್ಲ ಅಂತ ಬೇರೆ ಅವನು ಅಂದ್ಕೊಳ್ತಾನೆ. ಈ ಮಾತನ್ನು ಹೇಳಿರ್ತಾನಲ್ಲ, ಈಗ ನಾವೇನಾದರೂ ಒಂದು ಮಾತು ಹೇಳ್ತೀವಿ, ನಾನು ಹಿಂಗೆ ಮಾಡಿಬಿಡ್ತೀನಿ ಹಂಗೆ ಮಾಡಿಬಿಡ್ತೀನಿ ಅಂತ. ಆ ಮೂಮೆಂಟ್ಗೆ ಹೇಳಿರ್ತೀವಿ, ಸ್ವಲ್ಪ ದಿವಸ ಅದು ನೆನಪಿರುತ್ತೆ. ಕಾಲಕ್ರಮೇಣ ಏನಾಗುತ್ತೆ, ನಾವು ಅದನ್ನು ಮರ್ತೇ ಹೋಗ್ಬಿಡ್ತೀವಿ ಅಲ್ವಾ. ಇಲ್ಲಿ ಶಕುನಿ ನೋಡಿ ಎಷ್ಟು ದ್ವೇಷ ಭಾವನೆ ಇಟ್ಕೊಂಡಿದ್ದಾನೆ, ಎಷ್ಟು ಸೇಡು ಭಾವನೆ ಅವನಲ್ಲಿದೆ ಅಂತಂದರೆ, ನಾನು ಹೇಳಿರುವಂಥ ಮಾತು ಅಂದರೆ ಏನು, ನನ್ನ ತಂಗಿ ಸಾಮ್ರಾಜ್ಞಿ ಆಗದೇ ಇದ್ದರೆ ಕುರುವಂಶದವರು ಸಂತೋಷವಾಗಿರೋದಕ್ಕೆ ನಾನು ಬಿಡೋದಿಲ್ಲ ಅಂತಂದ್ಬಿಟ್ಟು ಹೇಳಿರ್ತಾನಲ್ಲ, ಆ ಮಾತು ನನಗೆ ಮತ್ತೆ ಮತ್ತೆ ನೆನಪಿಗೆ ಬರ್ತಾ ಇರಬೇಕು ಅನ್ನೋ ಕಾರಣದಿಂದ ಅವನು 2 ಕಾಲು ಚೆನ್ನಾಗಿರುತ್ತೆ. ಅದರಲ್ಲಿ ಒಂದು ಕಾಲಿಗೆ ಏನು ಮಾಡ್ತಾನೆ, ಕತ್ತಿಯಿಂದ ಚುಚ್ಕೊಂಡ್ಬಿಡ್ತಾನೆ. ಅದು ಸದಾ ಅವನಿಗೆ ಆ ನೋವಾದಾಗೆಲ್ಲ ಅವನು ಮಾತಾಡಿರುವಂಥ ಮಾತು ನೆನಪಿಗೆ ಬರಬೇಕು ಅಂತ ಅಂದ್ಬಿಟ್ಟು, ತನ್ನ ತಂಗಿಗೆ ಅನ್ಯಾಯವಾಗಿದೆಯಲ್ಲ ಆ ಕಾರಣದಿಂದ ನೋವಾಗಿರುತ್ತೆ ಅವನಿಗೆ. ಅದಕ್ಕಿಂತ ಹೆಚ್ಚು ನೋವು ನಾನು ಅವ್ರಿಗೆ ಕೊಡಬೇಕು ಅಂತಂದ್ಬಿಟ್ಟು ಅವನೂ ಅಪರಾಧಿಯಾಗಿ ಅನ್ಯಾಯದ ಹಾದಿಯನ್ನು ಹಿಡಿತಾನೆ. ನೋಡಿದ್ರ ಎಂಥ ಒಂದು ದೊಡ್ಡ ಅಪರಾಧ ಮಾಡೋದಕ್ಕೆ ಇದು ಕಾರಣವಾಗುತ್ತೆ. ತನ್ನ ಕಾಲನ್ನೇ ಚುಚ್ಕೊಂಡು ಚೆನ್ನಾಗಿದ್ದವನು ಕುಂಟ್ಕೊಂಡು ನಡೆಯೋ ಹಂಗಾಗತ್ತವನು. ಆ ಕುಂಟ್ಬೇಕಾದ್ರೆಲ್ಲ ಆ ನೋವು ಇರುತ್ತಲ್ಲ ಅವನಿಗೆ, ಅದು ನೆನಪಿಸ್ತಾ ಇರುತ್ತೆ ಅವನಿಗೆ. ಅಂದರೆ ಕುರುವಂಶದವರಿಗೆ ನಾನು ನೋವು ಕೊಡಬೇಕು ಅನ್ನೋದು, ನನ್ನ ತಂಗಿ ಸಾಮ್ರಾಜ್ಞಿ ಆಗಲಿಲ್ಲ ಅದರಿಂದ ಅವ್ರಿಗೆ ನಾನು ನೋವು ಕೊಡಬೇಕು ಅನ್ನೋ ಒಂದು ಹಠ ಅವನಿಗೆ. ಆ ರೀತಿ ಅನ್ಯಾಯವಾದ ಅವನೇನೆ ಅನ್ಯಾಯ ಮಾಡಿಬಿಡ್ತಾನೆ, ಅಪರಾಧಿ ಆಗ್ತಾನೆ, ಅನ್ಯಾಯದ ಹಾದಿ ಹಿಡಿತಾನೆ ಅನ್ನೋದನ್ನು ಇಲ್ಲಿಂದ ನಾವು ಅರ್ಥ ಮಾಡ್ಕೊಳ್ಬೋದು. ಹರೇ ಕೃಷ್ಣ.